ನಮಸ್ಕಾರಗಳು. ಇದು ನನ್ನ ಮನೆಯ ಹಲಸಿನ ಮರ. ಈ ಮರಗಳನ್ನು ನಾನು ಕಷ್ಟದಿಂದ ಬೆಳೆಸುತ್ತೇನೆ. ಇದು ನಮ್ಮ ಶರೀರಕ್ಕೆ ತುಂಬ ಎಂದರೆ 100% ಶರೀರಕ್ಕೆ ಎಲ್ಲ ಆರೋಗ್ಯಕ್ಕೆ ಭಯಂಕರ ಉತ್ತಮವಾದ ಫಲವಾಗಿದೆ. ಇದರ ಕಾಯಿಗಳನ್ನು ತಿನ್ನುತ್ತೇವೆ, ಹಣ್ಣಾಗಿ ಅದನ್ನು ತಿನ್ನುತ್ತೇವೆ. ಅದರ ಬೀಜದಿಂದ ಪದಾರ್ಥಕ್ಕೆ ಹಾಕಿ ಅದರ ಪಲ್ಯಗಳನ್ನು ಮಾಡುತ್ತೇವೆ. ಅದಲ್ಲದೆ ಅದರ ಒಳಗಿರುವ ಬೀಜದಿಂದ ಸಾಂತ್ರಾಣಿ, ಅದನ್ನು ಬೇಯಿಸಿ ಸಾಂತ್ರಾಣಿ ಮಾಡುತ್ತೇವೆ. ಮತ್ತು ಅದರ ಒಳಗಿನ ಇದರಿಂದ ಸೋಳೆಗಳನ್ನು ತೆಗೆದು ಒಣಗಿಸಿ ಇದು ಮಾಡಿ ಎಲ್ಲ ಥರದ ತಿಂಡಿಗಳನ್ನು, ಚಪಾತಿಗಳನ್ನು, ರೊಟ್ಟಿಗಳನ್ನು, ಬೇಕಾದಂಥ ಸ್ವೀಟುಗಳನ್ನು, ಇದು ಶರೀರದ ಎಲ್ಲ ರೋಗಕ್ಕೂ ಅತ್ಯುತ್ತಮವಾದ ಒಂದು ಕೃಷಿಯಾಗಿದೆ. ಈ ಮರವು ಎಲೆಗಳು ನಮ್ಮ ಶರೀರದಲ್ಲಿ ಬರುವ ಎಲ್ಲ ನೋವುಗಳಿಗೆ ಅದನ್ನು ಬಿಸಿ ಮಾಡಿ ಕಾಲಿನ ಎಲ್ಲ ಭಾಗಕ್ಕೆ ಬಿಸಿ ಮಾಡಿ ಒತ್ತಿದರೆ ಕಾಲು ನೋವುಗಳು, ಮೇಲಿನ ನೋವುಗಳು ಕಡಿಮೆಯಾಗುತ್ತದೆ. ಅದಲ್ಲದೆ ಒಣಗಿದ ಸೊಪ್ಪುಗಳನ್ನು ನೀರಿನಲ್ಲಿ ಒಣಗಿಸಿ, ನೀರಿನಲ್ಲಿ ಬೇಯಿಸಿ ನಾವು ಸ್ನಾನ ಮಾಡುವುದರಿಂದ ನಮ್ಮ ಶರೀರವು ಅತ್ಯುತ್ತಮವಾಗುತ್ತದೆ. ಮತ್ತು ಇದರ ಎಲ್ಲ ಭಾಗಗಳು ನಮಗೆ ಉಪಯುಕ್ತವಾಗಿದೆ. ಎಲ್ಲ ಭಾಗಗಳೆಂದರೆ ಇದರ ಚಿಗುರುಗಳು, ಇದರ ಬೇರುಗಳು, ಇದರ ಕಾಂಡಗಳು, ಎಲೆಗಳು, ಇದರ ಕಳಿಕಗಳು ಎಲ್ಲವೂ ಅತ್ಯುತ್ತಮ ಉಪಕಾರವಾಗಿದೆ. ಇದು ಜೀವನದ ಎಲ್ಲ ಪ್ರತಿದಿನ ಈಗ ಈ ತಳಿಗಳಲ್ಲಿ ತುಂಬ ಹಲವಾರು ತಳಿಗಳಿದೆ. ಇದು ವರ್ಷದಲ್ಲಿ 2 ಸರ್ತಿ 3 ಸರ್ತಿ ಆಗುವ ತಳಿಗಳಿದೆ. ಈ ತಳಿಗಳು ನಮ್ಮ ಜೀವನದ ಆರೋಗ್ಯದ ಮೊದಲನೇ ಸ್ಥಾನದಲ್ಲಿದೆ. ಎಲ್ಲ ಕೃಷಿಗಳಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿರುವ ಕೃಷಿಯು ಇದಾಗಿದೆ. ಆದ್ದರಿಂದ ತಾವೆಲ್ಲರೂ ಈ ಕೃಷಿಯನ್ನು ಪ್ರೋತ್ಸಾಹಿಸಬೇಕು. ತಮ್ಮ ಜೀವನವನ್ನು ಆರೋಗ್ಯದಲ್ಲಿಡಬೇಕು. ಇದಕ್ಕೆ ಯಾವ ಗೊಬ್ಬರಗಳನ್ನು ನಾವು ಹಾಕುವುದಿಲ್ಲ. ಆದ್ದರಿಂದ ಶರೀರದ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುತ್ತದೆ. ಪ್ರೆಷರ್, ಶುಗರ್ ಇದಕ್ಕೆಲ್ಲ ಶುಗರಿಗೆ ಮಾತ್ರ ಒಳ್ಳೆ ಇದನ್ನು ತಿನ್ನಬಾರದು, ಸಣ್ಣದನ್ನು ತಿನ್ನಬೇಕು ಶುಗರ್ ಇದ್ದವರು. ಬೇರೆ ಎಲ್ಲ ಆರೋಗ್ಯಕ್ಕೆ ಅತ್ಯುತ್ತಮವಾದ ಕೃಷಿ ಎಂದರೆ ಹಲಸಿನ ಕೃಷಿ. ಇದರ ಮರದ ತಿರುಳು ಭಾಗವನ್ನು ಮನೆ ಕಟ್ಟಲು, ಮನೆಯ ಎಲ್ಲ ಕಿಟಕಿ ಬಾಗಿಲು ಎಲ್ಲದಕ್ಕೂ ಅತ್ಯುತ್ತಮವಾದ ಚಂದವಾದ ಒಂದು ಮರವಾಗಿದೆ. ಈ ಮರವನ್ನು ಹೆಚ್ಚು ಬಾಳಿಕೆಯಲ್ಲಿ ಇರುತ್ತದೆ. ಈಗ ಬರುವಂತಹ ಹೊಸ ಗಿಡಗಳು 3 ತಿಂಗಳು 6 ತಿಂಗಳಲ್ಲಿ ಆಗುವಂಥ ಅದರ ಮರಗಳು ಅಷ್ಟು ಉತ್ತಮ, ಅದರ ಫಲಗಳು ತುಂಬ ಉತ್ತಮವಾಗಿದೆ. ಆದ್ದರಿಂದ ಎಲ್ಲರೂ ಇದನ್ನು ಪ್ರೋತ್ಸಾಹಿಸಬೇಕು. ಇದರ ಪಾಯಸವು ಅತ್ಯುತ್ತಮವಾಗಿದೆ. ಇದರ ಪಾಯಸ ಅಂತ ಕೇಳಿದರೆ ಎಲ್ಲರಿಗೂ ನೀರಿರುವಂತಹ ಒಂದು ಮಾಡಿ ನೋಡಿ. ಇದರ ಹೆಚ್ಚಿನ ವಿವರಗಳಿಗೆ ಬೇಕಾಗಿ ಈ ನಂಬರ್ದಲ್ಲಿ ವಿಚಾರಿಸಿರಿ. ನಿಮ್ಮ ಆರೋಗ್ಯ ಪ್ರಶ್ನೆಯನ್ನು ನೀವು ನಿವಾರಿಸಿರಿ. ಅದೇ ತನಕ ಇದನ್ನು ಆರೋಗ್ಯ ಯಾವ ಕೆಲಸ ಮಾಡುವವರಿಗೆ, ಯಾವ ಆಯಾಸವೂ ಇದನ್ನು ತಿನ್ನುವವರಿಗೆ ಬರುವುದಿಲ್ಲ. ನಿಮ್ಮ ಕೋಳಿ ತಿನ್ನುವಂತೆಯೇ ಬೇರೆ ಮಾಂಸಗಳನ್ನು ತಿನ್ನುವಂಥವರಿಗಿಂತ ಹೆಚ್ಚಿನ ಪ್ರತಿಫಲ ಈ ಫಲದಿಂದಿದೆ. ಎಲ್ಲರೂ ಪ್ರೋತ್ಸಾಹಿಸಿರಿ. ಹಣ್ಣಾದ ಮೇಲೆ ಇದನ್ನು ತಿನ್ನಿರಿ. ಇದರ ಬೆಲೆ ಬರೀ ಹೊಳಗಿನ ಸಿಪ್ಪೆಯನ್ನು ಮಾತ್ರ, ಅದನ್ನು ನಾವು ದನಕರುಗಳಿಗೆ ಕೊಡಲಿಕ್ಕೆ ತುಂಬ, ಅದರ ಒಳಗಿನ ಭಾಗಗಳು ದನಗಳಿಗೂ, ಕರುಗಳಿಗೂ, ಹಸುಗಳಿಗೂ, ಪಕ್ಷಿಗಳಿಗೂ ಅತ್ಯುತ್ತಮವಾಗಿದೆ. ತಾವೆಲ್ಲರೂ ತಿಂದು ನೋಡಿ. ಇದರ ಹೆಚ್ಚಿನ ವಿವರಗಳನ್ನು ನೀವೆಲ್ಲರೂ ನಮಗೆ ಪ್ರೋತ್ಸಾಹಿಸಬೇಕಾಗಿ ನಮ್ಮ ಪ್ರಪಂಚವೇ ಇದನ್ನು ಆದರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮಸ್ಕಾರ, ವಂದನೆಗಳು.